ಕೈದಿ ಅಂತ ಅನ್ನಿಸ್ಕೊಳ್ಳೋರು ಆ ಜೈಲಿನಲ್ಲಿ ಇರಬೇಕಾಗತ್ತೆ. ಅಲ್ಲಿನ ನಿಯಮಗಳ ಪಾಲನೆ ಆಗಬೇಕು. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಒದಗಿಸಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ. 22ನೇ ತಾರೀಕು ಅವತ್ತೇನು ಘಟನೆ ಆಗಿದೆ, ಆ ವಿಡಿಯೋ ಕಾಲು ಅಥವಾ ಫೋಟೋ ತೆಗೆದಿದ್ದು, ಆ ದಿನದ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಪ್ರತ್ಯೇಕವಾಗಿ ಬೇಕು ಅಂತ ಹೇಳಿ ಎಲೆಕ್ಟ್ರಾನಿಕ್ ಸಿಟಿ ಉಪ ವಿಭಾಗದ ಎಸಿಪಿ ಮಂಜುನಾಥ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಮನವಿ ಪತ್ರ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಗೆ ರವಾನೆ ಮಾಡಲಾಗಿದೆ. ವಿಚಿತ್ರ ಏನನ್ಸುತ್ತೆ ಅಂದ್ರೆ, ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊಬೈಲ್ ಇದೆ, ಬೇಕಾದ ನಿಷೇಧಿತ ವಸ್ತುಗಳು ಸಿಗ್ತವೆ, ವಿಡಿಯೋ ಕಾಲ್ ಮಾಡ್ಬೋದು, ಕಾಲ್ ಮಾಡಿ ಮಾತಾಡ್ಬೋದು ಅನ್ನೋದೇ. ಆದರೆ ಇದನ್ನೆಲ್ಲ ಅಲೋ ಮಾಡಿದವ್ರು ಯಾರು? ಜೈಲು ಅಧಿಕಾರಿಗಳು, ಪೊಲೀಸ್ನವರು. ಆ ಜೈಲು ಅಧಿಕಾರಿ ಅಥವಾ ಜೈಲು ಸಿಬ್ಬಂದಿಯನ್ನು ವಿಚಾರಣೆ ಮಾಡೋದು ಯಾರು? ಅಗೇನ್ ಪೊಲೀಸ್ನವರು. ಇಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ಬೋದಾ? ಗೊತ್ತಿಲ್ಲ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ಪರಪ್ಪನ ಅಗ್ರಹಾರ ಅಂದರೆ 2 ವಿಚಾರ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಒಂದು, ಕರ್ನಾಟಕದಲ್ಲಿ ಹೈ ಸೆಕ್ಯೂರಿಟಿ ಇರುವಂತಹ ಜೈಲು ಅಂದರೆ ಅದು ಪರಪ್ಪನ ಅಗ್ರಹಾರ. ಮತ್ತೊಂದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ಯಾವುದೇ ವಸ್ತುಗಳು ಸಿಗುತ್ತೆ, ಮೊಬೈಲ್ ಸಿಗುತ್ತೆ, ಬೇಕಾದಂಥ ವಸ್ತುಗಳು ಸಿಗುತ್ತೆ. ಈ ಥರದಂತೂ ವಿಚಾರ ಬಹಳಷ್ಟು ವರ್ಷಗಳಿಂದ ಇದೆ. ಅದಕ್ಕೆ ಪುಷ್ಟಿ ನೀಡುವಂಥ ಘಟನೆನೇ ಈಗ ಆಗಿರುವಂಥದ್ದು ದರ್ಶನ್ ಪ್ರಕರಣ, ರಾಜಾತಿಥ್ಯ, ಮೊಬೈಲು, ವಿಡಿಯೋ ಕಾಲು. ಸೊ ಈಗ DCP ಸಾರಾ ಫಾತಿಮಾ ನೇತೃತ್ವದಲ್ಲಿ ಪೊಲೀಸ್ನವ್ರು ಬಂದಿದ್ದಾರಲ್ಲ, ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರ್ಯಾರನ್ನೆಲ್ಲ ವಿಚಾರಣೆ ನಡೆಸ್ತಾರೆ? ಖಂಡಿತ ದಿವ್ಯಾ, ಈಗೇನು FIR ಆಗಿರೋ ಹಿನ್ನೆಲೆಯಲ್ಲಿ ನಿನ್ನೆ ಎಲ್ಲ ಅಧಿಕಾರಿಗಳು ಅಂದ್ರೆ DIG ಸೇರಿದಂತೆ DGP ಎಲ್ಲರೂ ಸೇರಿದಂತೆ ನಿನ್ನೆ ಹೋಮ್ ಮಿನಿಸ್ಟರ್ ಸೇರಿದಂತೆ ಕೂಡ ಜೈಲಿನಲ್ಲಿ ಎಲ್ಲ ಕೂಡ ಜಾಲಾಡಿದ್ರು. ಮತ್ತೆ ಮೂರು FIR ಕೂಡ ದಾಖಲು ಮಾಡಲಾಗಿದೆ. 3 FIR ಕೂಡ ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು DCP ಆದಂತಹ ಆಗ್ನೇಯ ವಿಭಾಗ DCP ಆದಂತಹ ಸಾರಾ ಫಾತಿಮಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲಾ ಜೈಲಿನೊಳಗಡೆ ಇದ್ದಂತಹ ಎಲ್ಲಾ ಒಂದು CCTVಗಳನ್ನ, ಇವರಿಗೆ CCTV ಫುಟೇಜ್ ಅನ್ನ, 1 ತಿಂಗಳ CCTV ಫುಟೇಜ್ ಅನ್ನ ಇವರು ಒಂದು ಪತ್ರದ ಮೂಲಕ ಜೈಲು ಅಧಿಕಾರಿಗಳಿಗೆ ಕೇಳಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಅದರಲ್ಲಿ 22ನೇ ತಾರೀಕು ಅಂದ್ರೆ ದರ್ಶನ್ ಸಿಗರೇಟ್ ಸೇತಾ ಕೂತ ಟೀ ಪಾರ್ಟಿ ಮಾಡಿದಂತಹ ಫೋಟೋ ಏನಿದೆ, ಆ ಫೋಟೋ ವಿಚಾರವಾಗಿ 22ನೇ ತಾರೀಕು ನಡೆದಂತಹ ಆ ಒಂದು CCTV ಫುಟೇಜ್ ನ ಪರ್ಟಿಕ್ಯುಲರ್ ಆಗಿ ಕೇಳಿರ್ತಕ್ಕಂಥದ್ದು. ಈಗಾಗಲೇ 2 ಅಂದ್ರೆ ಉಳುಮಾವು ಇನ್ಸ್ಪೆಕ್ಟರ್ ಆದಂತಹ ಕುಮಾರಸ್ವಾಮಿ ಮತ್ತು ಇನ್ನೊಬ್ಬ ಇನ್ಸ್ಪೆಕ್ಟರ್, ಬೇಗೂರು ಇನ್ಸ್ಪೆಕ್ಟರ್ ಆದಂತಹ ಕೃಷ್ಣಕುಮಾರ್ ಅವರು 2 ತಂಡ ಈಗಾಗಲೇ ರಚನೆ ಮಾಡಿರ್ತಕ್ಕಂಥದ್ದು. ಅವರು ಕೂಡ ಇಲ್ಲಿ ಪರಪ್ಪನಗರ ಪೊಲೀಸ್ ಠಾಣೆಗೆ ಬಂದು ಅವ್ರು ಯಾರ್ಯಾರ ಮೇಲೆ FIR ಆಗಿದೆ ಅವ್ರನ್ನೆಲ್ಲ ಕರೆಸಿ ಕೂಡ ತನಿಖೆಯನ್ನು ಮಾಡ್ತಿರೋದು. ವಿಡಿಯೋ ಕಾಲ್ ಅನ್ನ ಯಾರು ಮಾಡಿದ್ರು, ಎಲ್ಲಿಗೆ ಮಾಡಿದ್ರು, ಯಾರಿಗ್ ಮಾಡಿದ್ರು, ಯಾಕೆ ಮಾಡಿದ್ರು, ಯಾವ ಮೊಬೈಲ್ ಇಂದ ಮಾಡಿದ್ರು, ಮತ್ತೆ ಯಾರ್ಯಾರಿಗೆ ಈ ಒಂದು ವಿಡಿಯೋ ಕಳಿಸಲಾಗಿದೆ ಅಂತ ಹೇಳಿ ಕೂಡ ಕೂಲಂಕುಷವಾಗಿ ಯಾರ್ಯಾರ ಮೇಲೆ FIR ಆಗಿದೆ ಅವ್ರನ್ನೆಲ್ಲ ಕೂಡ ಕರೆಸಿ ಪೊಲೀಸ್ ಠಾಣೆಯಲ್ಲಿ ಕೂಡ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ನೇತೃತ್ವವನ್ನ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ACP ಮಂಜುನಾಥ್ ರವರು ಕೂಡ ಒಂದು ವಿಡಿಯೋ ಕಾಲ್ ನ ವಿಚಾರವಾಗಿ, ಅಂದ್ರೆ ದರ್ಶನ್ ಅವರು ವಿಡಿಯೋ ಕಾಲ್ ಅಲ್ಲಿ ಯಾರಿಗೆ ಹಾಯ್ ಅಂತ ಹೇಳಿ ವಿಶ್ ಮಾಡಿದ್ರು, ಅವರನ್ನ ಆ ಒಂದು ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ACP ಮಂಜುನಾಥ್ ರವರ ನೇತೃತ್ವದ ತಂಡ ಆ ಒಂದು ವಿಚಾರಣೆಯನ್ನ ಮಾಡ್ತದೆ. ಉಳಿದಂತೆ ಕಾಫಿ ಪಾರ್ಟಿಯನ್ನು, ಟೀ ಪಾರ್ಟಿಯನ್ನು ಮಾಡಿದ್ರು, ಆ ಒಂದು ವಿಚಾರಣೆಯನ್ನು ಒಂದು ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಮತ್ತೆ ಇನ್ನೊಂದು ಉಳುಮಾ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಪರಿಸ್ಥಿತಿಯಲ್ಲಿ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ DCP ನೇತೃತ್ವದಲ್ಲಿ ಎಲ್ಲಾ ಇನ್ಸ್ಪೆಕ್ಟರ್ಗಳು ಕೂಡ ಯಾರ್ಯಾರು ತಂಡ ರಚನೆ ಮಾಡಿದ್ರು ಆ ಎಲ್ಲಾ ಇನ್ಸ್ಪೆಕ್ಟರ್ಗಳು ಕೂಡ ACP ಸೇರಿದಂತೆ ಎಲ್ಲರನ್ನು ಕೂಡ FIR ಅಲ್ಲಿ ಯಾರ್ಯಾರ ಹೆಸರು ನಮೂದಾಗಿದೆ ಅವ್ರನ್ನೆಲ್ಲ ಕರೆಸಿ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಮೂರ್ತಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಮಟ್ಟಿಗೆ ಮೊಬೈಲ್ ಎಲ್ಲ ಅಲೋ ಇದೆ ಅಂತ ಹೇಳಿದ್ರೆ, ಅಲ್ಲಿರುವಂಥ ಜೈಲು ಸಿಬ್ಬಂದಿ ಅವರ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಕಂಡು ಬರುತ್ತೆ. ಹಾಗಾಗಿ ಅಲ್ಲಿ ಸಿಬ್ಬಂದಿಯ ವಿಚಾರಣೆ ಕೂಡ ಆಗಬೇಕು. ಈಗೇನೋ ವಿಚಾರ ಹೊರಗಡೆ ಬಂತು ಅಂತ ಕಾಟಾಚಾರಕ್ಕೆ ಅಲ್ಲಿರುವಂತಹ ಆರೋಪಿಗಳು, ಕೈದಿಗಳ ವಿಚಾರಣೆ ಮಾಡೋದಲ್ಲ. ವಿಷಯ ಹೊರಗಡೆ ಬಂದಿರುವುದರಿಂದಾಗಿ ಮುಂದಿನ ದಿನಗಳಲ್ಲಿ ಜೈಲು ಅಂದಾಗ ಜೈಲು ನಿಯಮಗಳನ್ನು ಅಲ್ಲಿರುವಂಥ ಕೈದಿಗಳು, ಆರೋಪಿಗಳು, ಅಲ್ಲಿರುವ ಸಿಬ್ಬಂದಿನೂ ಪಾಲನೆ ಮಾಡಬೇಕು. ಹಿಂಗೇನು ಕ್ರಮ ತಗೋತಾರಂತೆ? ಖಂಡಿತ ದಿವ್ಯಾ, ಈ ಒಂದು ವಿಚಾರವಾಗಿ ನಿನ್ನೆನೆ ಹೋಮ್ ಮಿನಿಸ್ಟರ್ ಕೂಡ 9 ಜನ ಅಂದ್ರೆ 2 ಚೀಫ್ ಸೂಪರಿಂಟೆಂಡೆಂಟ್ ಮತ್ತೆ ಸೂಪರಿಂಟೆಂಡೆಂಟ್ ಆದಂತಹ
ಮಲ್ಲಿಕಾರ್ಜುನಯ್ಯ ಮತ್ತೆ ಶೇಷಮೂರ್ತಿಯನ್ನು ಕೂಡ ಸೇರಿದಂತೆ ಒಟ್ಟು 9 ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವರನ್ನ ತನಿಖೆ ಮಾಡಲು 3 IAS ನಿವೃತ್ತ IAS ಅಧಿಕಾರಿಗಳನ್ನ ನೇಮಕ ಮಾಡಿದ್ದು. ಆ ವಿಚಾರವಾಗಿನೂ ಕೂಡ ಈಗಾಗಲೇ ತನಿಖೆ ಶುರುವಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಯಾರ್ಯಾರು ಭಾಗಿಯಾದ್ರೆ ಜೈಲ್ ವಾರ್ಡನ್ ಆಗಿರ್ಬೋದು, ಜೈಲ್ ಸೂಪರಿಂಟೆಂಡೆಂಟ್ ಆಗಿರ್ಬೋದು, ಜೈಲರ್ ಆಗಿರ್ಬೋದು, ಮತ್ತೆ ಅವ್ರು ಯಾರ್ಯಾರು ಸಪ್ಲೈ ಮಾಡಿದಾರ ಅವರ ಅಧಿಕಾರಿಗಳಾಗಿರ್ಬೋದು, ಯಾರ್ಯಾರು ಸಸ್ಪೆಂಡ್ ಆಗಿದ್ದಾರೆ ಅವ್ರನ್ನೆಲ್ಲ ಕೂಡ ಕರೆಸಿ ಆ ಒಂದು 3 IAS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ದಿವ್ಯಾ, ಮೂರ್ತಿ, ಒಂದ್ 2 ತಿಂಗಳ ಹಿಂದೆ ಒಂದು 6 ತಿಂಗಳ ಹಿಂದೆ ನೀವೊಂದು ಸುದ್ದಿ ವರದಿ ಮಾಡಿದ್ರಿ. ಪರಪ್ಪನ ಅಗ್ರಹಾರ ಜೈಲು ಆವರಣದಲ್ಲಿ ಹಾಕಿರುವ ಜಾಮರ್ನಿಂದಾಗಿ ಪರಪ್ಪನ ಅಗ್ರಹಾರ ಆಸುಪಾಸಿನಲ್ಲಿರುವಂತಹ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ, ವರ್ಕ್ ಫ್ರಮ್ ಹೋಮ್ ಉದ್ಯೋಗಿಗಳಿಗೆ ನೆಟ್ವರ್ಕ್ ಸಿಗದೆ ಒದ್ದಾಡ್ತಿದ್ದಾರೆ ಅಂತ. ಅದು ಹೇಗೆ ಜೈಲು ಒಳಗಡೆ ವಿಡಿಯೋ ಕಾಲ್ ಎಲ್ಲ ಮಾಡಿ ಮಾತಾಡಕ್ ಸಾಧ್ಯ? ಕನ್ಫ್ಯೂಷನ್ ಇದೆ ಮೂರ್ತಿ. ಖಂಡಿತ ದಿವ್ಯಾ, ಈ ಒಂದು ವಿಚಾರವಾಗಿ ನಿನ್ನೆ ಕೂಡ ನಾವು ಒಂದು ಪ್ರೆಸ್ ಮೀಟ್ ನಲ್ಲಿ ಹೋಮ್ ಮಿನಿಸ್ಟರ್ನೆಲ್ಲ ಕೇಳಿದಾಗ ಅವರು ಅದಕ್ಕೆ ಒಂದು ಹಾರಿಕೆ ಉತ್ತರವನ್ನೇ ಕೊಡ್ತಾರೆ. ಏನ್ ಸರ್, ಈಗ ಜೈಲಿನಲ್ಲಿ ಜಾಮರ್ ಮತ್ತೆ ಮೊಬೈಲ್ ಬ್ಲಾಕಿಂಗ್ ಸಿಸ್ಟಮ್ ಅನ್ನು ಅಳವಡಿಕೆ ಮಾಡಿದ್ರಿ. ಆ ಒಂದು ಜಾಮರ್ ಏನಿದೆ, ಆ ಒಂದು ಜಾಮರ್ ಜೈಲಿನ ಒಳಗಡೆ ವರ್ಕ್ ಆಗ್ತಾ ಇಲ್ಲ. ಜೈಲಿನ ಹೊರಗಡೆ ಸುಮಾರು 3-4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಮತ್ತೆ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ಆಂಬುಲೆನ್ಸ್ಗೆ ಕಾಲ್ ಮಾಡ್ಬೇಕಂತಂದ್ರೂ ಕೂಡ ಅವ್ರಿಗೆ ಜಾಮರ್ ಸಮಸ್ಯೆಯಿಂದಾಗಿ ಒಂದು ಕಾಲ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಜೈಲಿನ ಒಳಗಡೆ ಇರ್ತಕ್ಕಂತಹ ಎಲ್ಲರೂ ವಿಡಿಯೋ ಕಾಲ್ ಮೂಲಕ ಒಂದು ಕಾಲನ್ನ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ನಿಮ್ಮ ಜಾಮರ್ ಜೈಲಿಗೆ ಸೀಮಿತ ಅಲ್ಲ, ಜೈಲಿನ ಹೊರಗಡೆಗೆ ಸೀಮಿತನ ಅಂತ ಕೇಳಿದಾಗ ಅದಕ್ಕೆ ಒಂದು ರೀತಿಯಾದ ಹಾರಿಕೆ ಉತ್ತರವನ್ನೇ ಕೊಡ್ತಾರೆ. ಈಗಾಗ್ಲೇ ನಾವು ಅದು ಕೂಡ ತಂಡ ರಚನೆ ಮಾಡಿದೀವಿ. ಆ ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿದೀವಿ. ಅದು ಆ ಪ್ರೋಸೆಸ್ ನಡೀತಾ ಇದೆ ಅಂತ ಹೇಳಿ ಒಂದು ರೀತಿ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಅಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ ಏನಂತಂದ್ರೆ, ಜೈಲಿನ ಒಳಗೆ ಜೈಲಿನ ನಿಯಮಗಳು ಏನೇ ತಂದ್ರೂ ಕೂಡ, ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ ಏನೇ ನಿಯಮಗಳನ್ನ ತಂದ್ರು ಕೂಡ ಜೈಲಿನ ಹೊರಗಡೆ ಇರ್ತಕ್ಕಂಥ ಜನರಿಗೆ ಅಷ್ಟೇ ಸೀಮಿತ. ಅದು ಜೈಲಿನ ಒಳಗಡೆ ಇರ್ತಕ್ಕಂಥ ಖೈದಿಗಳಿಗಾಗ್ಲಿ ಶಿಕ್ಷಾಬಂದಿಗಳಿಗಾಗ್ಲಿ ಅದು ಸೀಮಿತ ಅಲ್ಲ ಅನ್ನೋದು ಕೂಡ ಇಲ್ಲಿ ಮತ್ತೊಮ್ಮೆ ಸಾಬೀತಾಗಿರ್ತಕ್ಕಂಥದ್ದು ದಿವ್ಯಾ. ಹಾಗಾಗಿ ಈಗಾಗಲೇ ಆ ಜಾಮರ್ ವಿಚಾರವಾಗಿನೂ ಕೂಡ ತಂಡೋಪತಂಡವಾಗಿ ಒಂದು ಟವರ್ನ ಯಾರ್ಯಾರು ಈ ಒಂದು ಕಂಪನಿಗಳಿರ್ತಾರೆ ಅವರೆಲ್ಲರನ್ನೂ ಕೂಡ ಕರೆಸಿ ಒಂದು ರೀತಿ ಅದನ್ನು ಕೂಡ ಸರಿ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ದಿವ್ಯಾ. ಥ್ಯಾಂಕ್ ಯು ಮೂರ್ತಿ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.